ನೋಡಿ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಬಹಳ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ, ಮಹತ್ವಾಕಾಂಕ್ಷೆಯ ಯೋಜನೆ, ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಸರು ಬಂದಂತಹ ಗ್ಯಾರಂಟಿ, 5 ಗ್ಯಾರಂಟಿಗಳಲ್ಲಿ ನಂಬರ್ 1 ಗೃಹಲಕ್ಷ್ಮಿ. 3 ವರ್ಷ ಹಂಗೆ ಹಿಂಗೆ ಮಾಡಿ ಗೃಹಲಕ್ಷ್ಮಿಯರಿಗೆ ಹಣ ಕೊಡೋ ಕೆಲಸ ಮಾಡುತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಅದಾದ ಮೇಲೆ ಕಳೆದ ಕೆಲ ದಿನಗಳಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಸುಮಾರು 4,30,000 ರಾಜ್ಯದ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಆ ಹಣವನ್ನು ಕಟ್ ಮಾಡಲಾಗಿದೆ. ನಾನಾ ರೀತಿಯ ಕಾರಣಗಳನ್ನು ಕೊಡ್ತಾರೆ. CM DK ಶಿವಕುಮಾರ್ ಅವರು ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂತಾರೆ. ಸಂಬಂಧಪಟ್ಟಂತಹ ಕಚೇರಿಗೆ ಹೋಗಿ ವಿಚಾರಿಸಿದ್ರೆ ನಿಮ್ಮದು ಕ್ಯಾನ್ಸಲ್ ಆಗಿದೆ, ನೀವು ಅರ್ಹರಲ್ಲ, ನೀವು ಅನರ್ಹರು ಅಂತ ಹೇಳ್ತಾರೆ. ಹಿಂಗಾದರೆ ಹೆಂಗೆ ಸ್ವಾಮಿ? 3 ವರ್ಷದಿಂದ ಬರ್ತಾ ಇದೆ, ಈಗ ಬರಲ್ಲ ಅಂದರೆ ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿರ್ತೀವಿ. ಆರಂಭದಲ್ಲಿ ನೀವು ಯಾಕೆ ಹೇಳಿದ್ರೆ ಎಲ್ರಿಗೂ ಕೊಟ್ಬಿಡ್ತೀವಿ ಅಂತ, ಅದಾದಮೇಲೆ ನೀವು ಯಾಕೆ ಒಂದೊಂದೇ ರೂಲ್ಸ್ ತಗೊಂಬತ್ತಾ ಇದ್ದೀರಾ? ಅಂದರೆ ಅರ್ಥ, ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ಹಣ ಎಲ್ಲ ಖಾಲಿಯಾಗಿದೆ, ಹಾಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯದ ಜನ, ರಾಜ್ಯದ ಹೆಣ್ಮಕ್ಳು ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ BJP ಕೂಡ ಕಿಡಿಕಾರಿರೋದು ನೋಡಿ. ಚುನಾವಣೆಗೂ ಮುನ್ನ ಏನು ಹೇಳ್ತು? ಗೃಹಲಕ್ಷ್ಮಿ ಅನರ್ಹ ಲಕ್ಷ್ಮಿ. ಚುನಾವಣೆಗೂ ಮುನ್ನ ಗೃಹಲಕ್ಷ್ಮಿ ಅರ್ಹ ಲಕ್ಷ್ಮಿ ಆಗಿತ್ತು, ಆದರೆ ಈಗ ಅನರ್ಹ ಲಕ್ಷ್ಮಿಯಾಗಿದೆ. BJP ಕಿಡಿಕಾರಿರೋದು. ಗೃಹಲಕ್ಷ್ಮಿ ಯೋಜನೆ ಜಾರಿಯಾದ ಬಳಿಕ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಪ್ರತಿ ತಿಂಗಳು ಕರೆಕ್ಟಾದಂತಹ ಡೇಟಿಗೆ ಬಂದಿರೋ ಉದಾಹರಣೆನೇ ಇಲ್ಲ. 2 ದಿನ 3 ದಿನ ಹೆಚ್ಚು ಕಡಿಮೆನೂ ಇಲ್ಲ. 15 ದಿನ, 1 ತಿಂಗಳು, ಒಂದೊಂದ್ಸಲ 15 ದಿನ ಹೆಚ್ಚು ಕಡಿಮೆ 2 ತಿಂಗಳದ್ದು ಒಟ್ಟೊಟ್ಟಿಗೆ ಹಣ ಹಾಕಿಬಿಟ್ಟಿದ್ದಾರೆ. ಇದೀಗ ಒಂದಷ್ಟು ರೂಲ್ಸ್ಗಳನ್ನು ಸರ್ಕಾರ ತಂದಿದೆ. ಅನರ್ಹರ ಹೆಸರಿನಡಿ ಮೃತಪಟ್ಟ IT ರಿಟರ್ನ್ಸ್ ಕಟ್ಟದವರು ಎಂಬಿತ್ಯಾದಿ ಕಾರಣಕ್ಕೆ ಸುಮಾರು ಸಾಕಷ್ಟು ಲಕ್ಷ ಫಲಾನುಭವಿಗಳು, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 3ವರೆಗೂ ಹೆಚ್ಚು ಫಲಾನುಭವಿಗಳ ಹೆಸರನ್ನು ಸರ್ಕಾರ ಕೈಬಿಟ್ಟಿದೆ. ಈಗ BJP ಪ್ರಶ್ನೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯೋಜನೆ ಜಾರಿ ಮಾಡುವಂತಹ ವೇಳೆ ಇಲ್ಲದ ಕಂಡೀಷನ್ಸ್ಗಳನ್ನು ಈಗ್ಯಾಕೆ ಸ್ವಾಮಿ ನೀವು ಹಾಕ್ತಾ ಇದ್ದೀರಾ? ಚುನಾವಣೆಗೂ ಮುನ್ನ ಗೃಹಲಕ್ಷ್ಮಿ, ಇದೀಗ ಅನರ್ಹ ಲಕ್ಷ್ಮಿ ಅಲ್ವಾ? BJP ನಾಯಕರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿರೋದು. ಗೃಹಲಕ್ಷ್ಮಿ ಯೋಜನೆಗೆ ಈಗ ಯಾಕೆ ಕಂಡೀಷನ್ ಹಾಕ್ತಾ ಇದ್ದೀರಾ? BJP ನಾಯಕರು, ವಿಧಾನ ಪರಿಷತ್ ಸದಸ್ಯರು CT ರವಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲು ಹೇಳ್ತೀರಾ ಕಾಕಾ ಪಾಟೀಲ್ಗೂ ಫ್ರೀ ಅಂತ, ಚುನಾವಣೆ ವೇಳೆ ಮಾಜಿ CM ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕಾಕಾ ಪಾಟೀಲ್ಗೂ ಫ್ರೀ, ನಿಮಗೂ ಫ್ರೀ. 10 kg ಅಕ್ಕಿನೂ ಕೊಡಲಿಲ್ಲ. ರಾಜ್ಯ ಸರ್ಕಾರವನ್ನೇ ನಂಬಿದರೆ ಜನ ಇವತ್ತು 10 kg ಅಕ್ಕಿನೂ ಇಲ್ಲದೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದು ಮಲ್ಕೋಬೇಕಾಗಿತ್ತು. ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಟ್ಟು ರಾಜ್ಯದ ಜನರನ್ನ ಉಳಿಸೋ ಕೆಲಸ ಮಾಡ್ತಾ ಇದೆ. ಈ ಸ್ಥಿತಿ ಈಗ ಒದಗಿರೋದು. ಚುನಾವಣೆ ಬಳಿಕ ಯೋಜನೆಗಳಿಗೆ ಯಾಕೆ ನೀವು ಷರತ್ತು ಹಾಕ್ತಾ ಇದ್ದೀರಾ? ಯಾಕಂದರೆ ನಿಮ್ಮ ಖಜಾನೆ ಖಾಲಿಯಾಗಿದೆ. ಗೃಹಲಕ್ಷ್ಮಿ ತಪ್ಪಿಸೋದಕ್ಕೆ ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ ನೀವು. ರೇಷನ್ ಕಾರ್ಡ್ ಕೊಟ್ಬಿಟ್ರೆ, BPL ಕೊಟ್ಬಿಟ್ರೆ ಇನ್ನೊಂದಿಷ್ಟು ಗೃಹಲಕ್ಷ್ಮಿಯರು ಶುರುವಾಗ್ಬಿಡ್ತಾರೆ, ಮತ್ತೊಂದಿಷ್ಟು ಕೋಟಿ ಹಣ ಹೋಗಿಬಿಡುತ್ತೆ. ಹಾಗಾಗಿ ಏನೇನೋ ಪ್ಲ್ಯಾನ್ ಮಾಡಿಬಿಟ್ಟು ಫಲಾನುಭವಿಗಳನ್ನು ಕಡಿಮೆ ಮಾಡೋದಕ್ಕೆ ಒಂದಷ್ಟು ಕಂಡೀಷನ್ಗಳನ್ನು ಹಾಕ್ತಾ ಇದ್ದೀರಾ. ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ, ಹಳೆ ಭಾಷಣವನ್ನು ಒಮ್ಮೆ ನೀವು ಕೇಳಿಸ್ಕೊಳ್ಳಿ ನೋಡಿ. ಇದು ಒಳ್ಳೆಯ ಸಮಯ, ಜನ ನಿಮಗೆ ಖಂಡಿತ ಉತ್ತರ ಕೊಡ್ತಾರೆ ನೋಡಿ. ನಮಗೂ ಗ್ಯಾರಂಟಿ ಯೋಜನೆಗೂ ಸಂಬಂಧ ಇಲ್ಲ DK ಶಿವಕುಮಾರ್ ಅವರು ಹೇಳಿದ್ರೆ ನಾವು ಪ್ರಶ್ನೆ ಮಾಡಲ್ಲ. DK ಶಿವಕುಮಾರ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹೇಳ್ಬಿಡ್ಲಿ ನಮಗೂ ಗ್ಯಾರಂಟಿಗೂ ಸಂಬಂಧ ಇಲ್ಲ ಅಂತ ಹೇಳಿ. ವಿಪಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ನಾವೇನು ಪ್ರಶ್ನೆ ಮಾಡಲ್ಲ, ಸವಾಲು ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ನೋಡಿ, ಗೃಹಲಕ್ಷ್ಮಿ ಕೊಡಬೇಕಾಗುತ್ತೆ ಅಂತ ಹೇಳಿ ಹೊಸ BPL ಕಾರ್ಡ್ ಕೊಡೋದನ್ನು ಕೂಡ ನಿಲ್ಲಿಸಿದ್ದಾರೆ. ಅರ್ಹ ಫಲಾನುಭವಿಗಳು BPL ಕಾರ್ಡ್ನಿಂದಲೂ ವಂಚಿತರಾಗಿದ್ದಾರೆ. ಸರ್ಕಾರದ ಈ ತಾರತಮ್ಯ ನೀತಿಯನ್ನು ಬಿಡಬೇಕು. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ನೀತಿ. ಹಾಗಾಗಿ ಎಲ್ಲ ಜಾತಿಯವರಿಗೂ ಸಮಾನ ಅವಕಾಶ, ಜಾತ್ಯತೀತತೆ ನಾವು ಭಾವಿಸಿದ್ದೇವೆ. ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ. ಎಲ್ಲಿ ಕೊಡ್ತಾ ಇದ್ದೀರಾ? ಕಾಳ ಸಂತೆಯಲ್ಲಿ ರಸಗೊಬ್ಬರ ಮಾರಾಟ ಆಗ್ತಾ ಇದೆ. ಯೂರಿಯಾ ಗೊಬ್ಬರ ರೈತರಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ,
ನೀವು ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು ಅಂತ ಹೇಳಿ ಸಿ.ಟಿ. ರವಿ ಅವರು ಆಗ್ರಹಿಸಿದ್ದಾರೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಅನರ್ಹ ಲಕ್ಷ್ಮಿಯಾಗಿದೆ. ಆರ್ ಅಶೋಕ್ ಅವರು ಕೂಡ, ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಕೂಡ 2,000 ರೂಪಾಯಿ ಪ್ರತಿ ಮನೆಯವ್ರಿಗೂ ಕೊಡ್ತೀನಿ ಅಂದ್ರಿ, ಎಲ್ಲಿ ಕೊಟ್ಟಿದ್ದೀರಾ? ಹೊರದಪ್ತಾ ಇದ್ದೀರಾ ಈಗ ಗೃಹಲಕ್ಷ್ಮಿಯರನ್ನು ನೀವು. ಗೃಹಲಕ್ಷ್ಮಿ ಚುನಾವಣೆಗೂ ಮುಂಚೆ, ಅದಾದಮೇಲೆ ಅನರ್ಹ ಲಕ್ಷ್ಮಿ ಆಗಿಬಿಟ್ಟಿದೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಸೊ ರಾಜ್ಯದ ಜನ ಏನು ಹೇಳ್ತಾರೆ, ಮತ್ತೆಷ್ಟು ಜನರ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ, ಕಾದು ನೋಡಬೇಕಾಗತ್ತೆ.